ಸಂಚಿಕೆಯ ಆರಂಭದಲ್ಲೇ ವಿದ್ಯಾ ತನ್ನ ಅಜ್ಜಿಯ ಮುಂದೆ ನಿಂತು ಮಾತನಾಡುವ ದೃಶ್ಯ ಒಂದು ಗಂಭೀರ ತಿರುವಿಗೆ ಸೂಚನೆ ಕೊಡುತ್ತದೆ. ಅಜ್ಜಿ ಮನಸ್ಸಿನಲ್ಲಿ ಭಯ, ಅನುಮಾನ, ಆತಂಕ ಎಲ್ಲ ಒಂದೇ ಸಾರಿ ಕಾಣಿಸುತ್ತವೆ. ಆದರೆ ವಿದ್ಯಾ ಮಾತುಗಳಲ್ಲಿ ಮಾತ್ರ ಅದ್ಭುತ ಆತ್ಮವಿಶ್ವಾಸ ಇರುತ್ತದೆ. ಇವತ್ತು ಸತ್ಯ ಹೊರಬರುತ್ತದೆ ಎನ್ನುವ ಅವಳ ಮಾತು ಕೇವಲ ಧೈರ್ಯವಲ್ಲ, ಅದು ಅವಳ ನಂಬಿಕೆಯ ಘೋಷಣೆ. ಈ ಕ್ಷಣದಲ್ಲಿ ನಾವು ವಿದ್ಯಾಳ ಪಾತ್ರವನ್ನು ಮತ್ತೊಮ್ಮೆ ಅರ್ಥಮಾಡಿಕೊಳ್ಳುತ್ತೇವೆ. ಅವಳು ಕೇವಲ ಮನೆಮಗಳು ಅಲ್ಲ, ಅವಳು ಸತ್ಯದ ಪರ ನಿಂತಿರುವ ಶಕ್ತಿ. ಅವಳಿಗೆ ಗೊತ್ತಿದೆ, ಸತ್ಯ ತಾತ್ಕಾಲಿಕವಾಗಿ ಸೋತರೂ ಕೊನೆಯಲ್ಲಿ ಜಯ ಅವಳದ್ದೇ ಆಗುತ್ತದೆ ಎಂದು. ಇದಕ್ಕೆ ವಿರುದ್ಧವಾಗಿ ಇನ್ನೊಂದು ಕಡೆ ಸಾವಿತ್ರಿಯ ಯೋಜನೆಗಳು ಮೌನವಾಗಿ ನಡೆಯುತ್ತಿರುತ್ತವೆ. ಅವಳು ಮಹಿಳಾ ಸಂಘದವರನ್ನು ಕರೆದುಕೊಂಡು ಬರುವುದು ಸಾದಾ ಸಹಾಯ ಕೇಳುವುದಲ್ಲ, ಅದು ಒಂದು ದೊಡ್ಡ ಆಟದ ಭಾಗ. ಅವಳ ಮನಸ್ಸಿನಲ್ಲಿ ನ್ಯಾಯಕ್ಕಾಗಿ ಹೋರಾಟ ಇದ್ದರೂ ಅದನ್ನು ಸಾಧಿಸುವ ವಿಧಾನದಲ್ಲಿ ಒಂದು ತೀವ್ರತೆ, ಒಂದು ಕುತಂತ್ರ ಕಾಣಿಸುತ್ತದೆ. ಅವಳು ತನ್ನ ಮಗಳ ಭವಿಷ್ಯಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧಳಾಗಿದ್ದಾಳೆ. ಈ ದೃಶ್ಯದಲ್ಲಿ ನಾವು ನೋಡುವುದು ತಾಯಿ ಎನ್ನುವ ಭಾವನೆಯ ಗಾಢತೆ, ಆದರೆ ಅದು ಕೆಲವೊಮ್ಮೆ ತಪ್ಪುದಾರಿಯಲ್ಲೂ ಹೋಗಬಹುದು ಎಂಬುದರ ಸೂಚನೆ ಕೂಡ. ವಿನತಿಯ ಮನಸ್ಥಿತಿ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ತೋರಿಸಲಾಗುತ್ತದೆ. ಅವಳು ಹೊರಗೆ ನೋಡಲು ಧೈರ್ಯವಂತಳಂತೆ ಕಾಣಬಹುದು, ಆದರೆ ಒಳಗೆ ಭಯದಿಂದ ನಡುಗುತ್ತಿದ್ದಾಳೆ. ಕೆಂಡದ ಮೇಲೆ ನಡೆಯುವ ಆ ಪರೀಕ್ಷೆ ಅವಳಿಗೆ ಕೇವಲ ಒಂದು ಆಚರಣೆಯಲ್ಲ, ಅದು ಅವಳ ಸತ್ಯವನ್ನು ಸಾಬೀತುಪಡಿಸುವ ಅಂಚು. ಆದರೆ ಅವಳು ಅದನ್ನು ನೇರವಾಗಿ ಎದುರಿಸಲು ಸಾಧ್ಯವಾಗುವುದಿಲ್ಲ. ಇಲ್ಲೇ ಸಾವಿತ್ರಿಯ ಕುತಂತ್ರ ಹೊರಬರುತ್ತದೆ. ಬಾಳೆದಿಂಡು ಮತ್ತು ಗಮ್ ಉಪಾಯ. ಈ ದೃಶ್ಯ ಕೇವಲ ಮೋಸವಲ್ಲ, ಅದು ನೈತಿಕತೆಯ ಮೇಲೆ ದೊಡ್ಡ ಪ್ರಶ್ನೆ ಎತ್ತುತ್ತದೆ. ಗುರಿ ಸರಿಯಾದರೆ ಮಾರ್ಗವೂ ಸರಿಯಾಗಿರಬೇಕಾ ಎಂಬ ಪ್ರಶ್ನೆ ಪ್ರೇಕ್ಷಕರ ಮನಸ್ಸಿನಲ್ಲಿ ಮೂಡುತ್ತದೆ. ಇದಕ್ಕೆ ಮಧ್ಯೆ ವಿದ್ಯಾ ಬಂದು ವಿನತಿಯನ್ನು ಎದುರಿಸುವ ಕ್ಷಣವೇ ಈ ಎಪಿಸೋಡ್ನ ಹೃದಯ. ಇಬ್ಬರ ನಡುವಿನ ಸಂಭಾಷಣೆ ಬೆಂಕಿ ಮತ್ತು ನೀರಿನ ನಡುವಿನ ಸಂಘರ್ಷದಂತಿರುತ್ತದೆ. ವಿನತಿ ತನ್ನ ಗುರಿಯನ್ನು ಘೋಷಣೆ ಮಾಡುತ್ತಾಳೆ, ಭದ್ರನನ್ನು ಮದುವೆಯಾಗುವುದು ಮತ್ತು ಮನೆಗೆ ಪ್ರವೇಶಿಸುವುದು. ಆದರೆ ವಿದ್ಯಾ ಅದಕ್ಕೆ ನೀಡುವ ಉತ್ತರ ತೀಕ್ಷ್ಣವಾಗಿರುತ್ತದೆ. ಅವಳು ಕೇವಲ ಪ್ರತಿಕ್ರಿಯೆ ಕೊಡಲ್ಲ, ಅವಳು ಸತ್ಯದ ಪರವಾಗಿ ನಿಂತು ಸವಾಲು ಹಾಕುತ್ತಾಳೆ. ಈ ಕ್ಷಣದಲ್ಲಿ ಪ್ರೇಕ್ಷಕರಿಗೆ ಸ್ಪಷ್ಟವಾಗುತ್ತದೆ, ಇದು ಎರಡು ಮಹಿಳೆಯರ ಮಧ್ಯದ ಜಗಳವಲ್ಲ, ಇದು ಸತ್ಯ ಮತ್ತು ಅಸತ್ಯಗಳ ಯುದ್ಧ. ಕೆಂಡ ತುಳಿಯುವ ದೃಶ್ಯ ಆರಂಭವಾದಾಗ ಸಂಚಿಕೆ ತನ್ನ ತೀವ್ರತೆಯ ಶಿಖರ ತಲುಪುತ್ತದೆ. ಭದ್ರಾ ಮತ್ತು ವಿದ್ಯಾ ದೇವರ ಮೇಲೆ ನಂಬಿಕೆಯಿಟ್ಟು ಕೆಂಡದ ಮೇಲೆ ನಡೆದುಬಿಡುತ್ತಾರೆ. ಈ ದೃಶ್ಯದಲ್ಲಿ ಯಾವುದೇ ಭಯ ಕಾಣಿಸುವುದಿಲ್ಲ, ಅದು ಅವರ ಮನಸ್ಸಿನ ಶುದ್ಧತೆಯನ್ನು ತೋರಿಸುತ್ತದೆ. ಅವರು ಏನನ್ನೂ ಮರೆಮಾಚಿಲ್ಲ, ಆದ್ದರಿಂದ ಅವರಿಗೆ ಹೆದರಿಕೆಯೇ ಇಲ್ಲ. ಈ ಕ್ಷಣವೇ ಕಥೆಯ ಆತ್ಮ. ಸತ್ಯದ ಮುಂದೆ ಭಯ ತಾನೇ ಓಡಿಹೋಗುತ್ತದೆ. ಇದಕ್ಕೆ ವಿರುದ್ಧವಾಗಿ ಸಾವಿತ್ರಿ ಸ್ಥಿತಿ ಮತ್ತಷ್ಟು ಕೆಟ್ಟತ್ತ ಹೋಗುತ್ತದೆ. ಅವಳು ಬಾಳೆದಿಂಡು ಹಾಕಿಕೊಂಡಿದ್ದರೂ ಅವಳ ಮನಸ್ಸಿನ ಭಯ ಅದಕ್ಕಿಂತ ದೊಡ್ಡದು. ನಾನು ತಪ್ಪು ಮಾಡುತ್ತಿದ್ದೇನೆ ಎನ್ನುವ ಒಳಗಿನ ಧ್ವನಿ ಅವಳನ್ನು ಕಾಡುತ್ತದೆ. ಈ ದೃಶ್ಯದಲ್ಲಿ ಪ್ರೇಕ್ಷಕರು ಅವಳಿಗೆ ಕರುಣೆ ಪಡುವಂತಾಗುತ್ತದೆ, ಏಕೆಂದರೆ ಅವಳು ಕೆಟ್ಟವಳಾಗಿಲ್ಲ, ಆದರೆ ತಪ್ಪುದಾರಿಯಲ್ಲಿ ಹೋಗುತ್ತಿದ್ದಾಳೆ. ಇದಕ್ಕಿಂತಲೂ ದೊಡ್ಡ ಟ್ವಿಸ್ಟ್ ಎಂದರೆ ದೇವರ ಅನುಗ್ರಹ ಬರದೇ ಇರುವುದು. ಕ್ವಾಟ್ಲೆ ಮೇಲೆ ದೇವರು ಬಾರದ ಕ್ಷಣ ಕಥೆಯನ್ನು ಸಂಪೂರ್ಣವಾಗಿ ತಿರುಗಿಸುತ್ತದೆ. ಇದು ಕೇವಲ ಒಂದು ಘಟನೆಯಲ್ಲ, ಇದು ಒಂದು ಸಂಕೇತ. ಸತ್ಯ ಇರುವ ಕಡೆ ದೇವರು ಇರುತ್ತಾನೆ ಎಂಬ ನಂಬಿಕೆಯನ್ನು ಈ ದೃಶ್ಯ ದೃಢಪಡಿಸುತ್ತದೆ. ಇದರಿಂದಲೇ ಎಲ್ಲರೂ ಗಾಬರಿಯಾಗುತ್ತಾರೆ, ಏಕೆಂದರೆ ಇದು ಎಲ್ಲರಿಗೂ ಸ್ಪಷ್ಟ ಸೂಚನೆ, ಏನೋ ತಪ್ಪಾಗಿದೆ. ಕೊನೆಯಲ್ಲಿ ಪಂಚಾಯಿತಿಯವರು ತೆಗೆದುಕೊಳ್ಳುವ ನಿರ್ಧಾರ ಕಥೆಯನ್ನು ಇನ್ನಷ್ಟು ಕುತೂಹಲಕರವಾಗಿಸುತ್ತದೆ. ಈಗ ತೀರ್ಪು ದೇವರ ಮೇಲೆಯೇ ಇಡಲಾಗುತ್ತದೆ. ಭದ್ರಾ ತನ್ನ ಸತ್ಯವನ್ನು ಪ್ರಮಾಣ ಮಾಡುವ ಕ್ಷಣ ತುಂಬಾ ಶಕ್ತಿಶಾಲಿಯಾಗಿರುತ್ತದೆ. ಅವನ ಮಾತುಗಳಲ್ಲಿ ಯಾವುದೇ ಕೃತಕತೆಯಿಲ್ಲ, ಅದು ನೇರವಾಗಿ ಹೃದಯದಿಂದ ಬರುತ್ತದೆ. ಈ ದೃಶ್ಯ ಪ್ರೇಕ್ಷಕರಲ್ಲಿ ಒಂದು ಭರವಸೆ ಮೂಡಿಸುತ್ತದೆ, ಸತ್ಯ ಯಾವತ್ತೂ ಸೋಲುವುದಿಲ್ಲ. ಈ ಸಂಚಿಕೆ ನಮಗೆ ಒಂದು ದೊಡ್ಡ ಸಂದೇಶ ಕೊಡುತ್ತದೆ. ಜೀವನದಲ್ಲಿ ಕೆಲವೊಮ್ಮೆ ನಾವು ಶಾರ್ಟ್ಕಟ್ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತೇವೆ, ಆದರೆ ಸತ್ಯದ ದಾರಿಯೇ ಕೊನೆಗೆ ಜಯವನ್ನು ಕೊಡುತ್ತದೆ. ವಿದ್ಯಾ ಮತ್ತು ಭದ್ರಾ ಅದಕ್ಕೆ ಉದಾಹರಣೆ, ವಿನತಿ ಮತ್ತು ಸಾವಿತ್ರಿ ಅದರ ವಿರುದ್ಧದ ಪಾಠ. ಮುಂದಿನ ಸಂಚಿಕೆಯಲ್ಲಿ ಏನಾಗಬಹುದು ಅನ್ನೋದರ ಬಗ್ಗೆ ಕುತೂಹಲ ಇನ್ನಷ್ಟು ಹೆಚ್ಚಾಗಿದೆ. ವಿನತಿ ನಿಜವನ್ನು ಒಪ್ಪಿಕೊಳ್ಳುತ್ತಾಳಾ? ಸಾವಿತ್ರಿಯ ಯೋಜನೆ ಯಶಸ್ವಿಯಾಗುತ್ತದೆಯಾ? ಅಥವಾ ಸತ್ಯ ಎಲ್ಲವನ್ನೂ ಬಯಲಿಗೆಡೆಯುತ್ತದೆಯಾ? ಇದೇ ಸಸ್ಪೆನ್ಸ್ ಈ ಕಥೆಯನ್ನು ಇನ್ನಷ್ಟು ರೋಚಕವಾಗಿಸುತ್ತದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.